ಆತ್ಮೀಯ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 8ರಿಂದ 12ರವರೆಗೆ ಹಾಗೂ ನೆಟ್ ಮತ್ತು ಕೆಸೆಟ್ಗೂ ಕೂಡ ಸಂಬಂಧಪಟ್ಟಂತೆ ಒಂದು ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇರ್ತೀನಿ. ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಈ ದಿನದ ವಿಡಿಯೋ ವಿಶೇಷವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2021 ಅಭ್ಯರ್ಥಿಗಳು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೇವಲ ಬರೀ ಪರೀಕ್ಷೆಗಾಗಿ ಮಾತ್ರ ಕಾಯ್ತಾ ಇದ್ದಾರೆ. ಆದರೆ ಆಯಾ ವಿಷಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಒಂದು ಸ್ಪರ್ಧೆಯನ್ನು ಒಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಾಗಿ ಇದೀಗ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಸುದ್ದಿ ಇದೆ. 2021ರಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ವಿಷಯವಾರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ತಾವುಗಳು ನೋಡ್ತಾ ಇರ್ಬೋದು. ಕನ್ನಡದಲ್ಲಿ ಅತಿ ಹೆಚ್ಚು 107 ಹುದ್ದೆಗಳ ಪೈಕಿ 7148 ಅರ್ಜಿಗಳು ಸಲ್ಲಿಕೆಯಾಗಿದ್ದರೆ, ಅದೇ ತರನಾಗಿ ವಾಣಿಜ್ಯ ವಿಷಯದಲ್ಲಿ 198 ಹುದ್ದೆಗಳಿಗೆ 5015 ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ. ಆಮೇಲೆ ಕಡಿಮೆ ಅರ್ಜಿಗಳು ಬಂದಿದ್ದು ಅಂತಂದರೆ ಫ್ಯಾಷನ್ ಟೆಕ್ನಾಲಜಿಯಲ್ಲಿ 3 ಹುದ್ದೆಗಳಿಗೆ 14 ಅರ್ಜಿಗಳು, ಸ್ಟ್ಯಾಟಿಸ್ಟಿಕ್ನಲ್ಲಿ 6 ಹುದ್ದೆಗಳಿಗೆ 37 ಅರ್ಜಿಗಳು. ಈ ತರನಾಗಿರ್ತಕ್ಕಂಥ ಆಯಾ ವಿಷಯದಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರ್ತಕ್ಕಂಥ ಅರ್ಜಿಗಳ ಸಂಖ್ಯೆಯನ್ನು ತಾವುಗಳು ನೋಡ್ಬೋದು. ಇಂಗ್ಲೀಷ್ನಲ್ಲಿ 1377, ಹಿಂದಿಯಲ್ಲಿ 370, ಉರ್ದು 123, ಇತಿಹಾಸ 3209, ಅರ್ಥಶಾಸ್ತ್ರ 3233, ರಾಜ್ಯಶಾಸ್ತ್ರ 2239, ಸಮಾಜ ವಿಜ್ಞಾನ 1173, ಆಮೇಲೆ ಶಿಕ್ಷಣದಲ್ಲಿ 461, ಕಾನೂನಿನಲ್ಲಿ 142, ಸಾಮಾಜಿಕ ಕಾರ್ಯದಲ್ಲಿ 455, ಭೂಗೋಳದಲ್ಲಿ 231, ಭೂಗರ್ಭ ವಿಜ್ಞಾನದಲ್ಲಿ 95. ಇಷ್ಟು ಅರ್ಜಿಗಳು ಸಲ್ಲಿಸಿದ್ದಾವೆ. ಪರೀಕ್ಷೆ ಜನವರಿಯಲ್ಲಿ ನಡೀಬಹುದು. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.